Taste the Daily. Taste the Daily. ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಎಸ್ಐಟಿ ಶೋಧ ಕಾರ್ಯ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಪಾಯಿಂಟ್ ನಂಬರ್ 11 ಮತ್ತು 12ರಲ್ಲಿ ಮಾತ್ರ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಇನ್ನು ಒಂದು ಪಾಯಿಂಟ್ ಬಾಕಿ ಉಳ್ಕೊಂಡಿದೆ, 13ನೇ ಪಾಯಿಂಟ್. ಇವತ್ತು 11, 12ರಲ್ಲಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ನಾಳೆ ಶೋಧಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಂದು ಪಾಯಿಂಟ್ ಏನು ಉಳ್ಕೊಂಡಿದೆ ಅಲ್ಲಿ. ದೂರುದಾರ ತೋರಿಸಿದಂತ 13 ಜಾಗ ಗುರುತು ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು. ಇವತ್ತಿನ ಶೋಧ ಕಾರ್ಯದಲ್ಲಿ ಯಾವುದೇ ಅಸ್ಥಿ ಪಂಜರ ಅಥವಾ ಮೂಳೆಗಳು ಲಭ್ಯವಾಗಿಲ್ಲ. 12ರಲ್ಲಿ 6 ಅಡಿ ಅಗೆದ್ರೂ ಕೂಡ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ. ಸುಮಾರು 1.5 ಗಂಟೆ ಕಾಲ ನಡೆದಿರುವಂತ ಶೋಧ ಕಾರ್ಯ ಇದು. ಬಹಳ ಸಂಚಲನವನ್ನ ಹುಟ್ಟು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಶೋಧ ಕಾರ್ಯದಲ್ಲಿ ಒಟ್ಟು 2 ಪಾಯಿಂಟ್ಗಳನ್ನು 11 ಮತ್ತು 12ರಲ್ಲಿ ಅಗಿಯಲಾಯಿತು. ಆದರೆ 6 ಅಡಿ ಆಗಿದ್ರೂ ಕೂಡ ಯಾವುದೇ ಮೂಳೆ ಆಗಲಿ ಅಸ್ಥಿ ಪಂಜರ ಆಗಲಿ ಯಾವುದೂ ಕೂಡ ಪತ್ತೆಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಒಂದು ಪಾಯಿಂಟ್ ಬಾಕಿ ಉಳ್ಕೊಂಡಿದೆ, 13ನೇ ಪಾಯಿಂಟ್. ಆ 13ನೇ ಪಾಯಿಂಟನ್ನು ನಾಳೆ ಶೋಧ ಕಾರ್ಯ ಮಾಡಲಾಗುತ್ತೆ. ನಾಳೆ ಡಿಗ್ಗಿಂಗ್ ಪ್ರೊಸೀಜರ್ ಕೂಡ ಇರುತ್ತೆ. ಅದಾದ ನಂತರದ ತನಿಖೆ ಅಥವಾ ಮತ್ತೆ ಜಾಗಗಳನ್ನು ಗುರುತಿಸುವ ಪ್ರಕ್ರಿಯೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಬಹುದೇನೋ. ಕಾರಣ ಇನ್ನೂ ಕೂಡ ಮತ್ತೊಂದು ಹಂತದ ಗುರುತಿಸುವ ಪ್ರಕ್ರಿಯೆ ಕೂಡ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ದೂರುದಾರ ಗುರುತಿಸಿದಂಥ ಒಟ್ಟು 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ಗಳಂತೂ ಮುಗೀತು. ಇವತ್ತು 11, 12ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ಏನು ಪತ್ತೆಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಒಂದು ಪಾಯಿಂಟ್ ಬಾಕಿ ಉಳ್ಕೊಂಡಿದೆ, ಅದು ನಾಳೆ ಆಗಿದ್ದಾರೆ. ಇನ್ನೂ ಕೂಡ ಮತ್ತೊಂದು ಹಂತದ ಗುರುತಿಸುವ ಪ್ರಕ್ರಿಯೆ ಕೂಡ ಇದೆ. ಅದು ನಾಳೆನೇ ಶುರುವಾಗುತ್ತಾ? ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ ಅದ್ರ ಬಗ್ಗೆ? ಓಕೆ, ಇವತ್ತು 13ನೇ ಪಾಯಿಂಟ್ ತನಕ ಹೋಗ್ಬೇಕಾಗಿತ್ತು. ಆದ್ರೆ ನಿರೀಕ್ಷೆಯ ರೀತಿಯಲ್ಲಿ 11 ಮತ್ತು 12 ಪಾಯಿಂಟ್ಗಳಿಗೆ ಉತ್ಖನನ ಮುಕ್ತಾಯವಾಗಿದೆ. ಇವತ್ತು ಕೂಡ ಸರಿಸುಮಾರು 5 ರಿಂದ 6 ಅಡಿ ತನಕ ಹೋದರೂ ಕೂಡ ಏನೂ ಸಿಕ್ಕಿಲ್ಲ. ಸೊ ನಾಳೆಗೂ ಕೂಡ ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ. ನಾಳೆ ನಿರ್ಣಾಯಕ ದಿನ ಅಂತ ಹೇಳ್ಬೋದು. ಯಾಕಂದ್ರೆ 13ನೇ ಪಾಯಿಂಟ್ ನಲ್ಲಿ ಏನಾದ್ರೂ ಸಿಕ್ಕಿದ್ರೆ, ಏನೂ ಸಿಗದೆ ಹೋದ್ರೂ ಕೂಡ ಎಸ್ಐಟಿಯ ಮುಂದಿನ ತನಿಖೆಯ ಒಂದು ದಿಕ್ಕು ಏನು ಅನ್ನುವಂಥದ್ದು ನಾಳೆ ಡಿಸೈಡ್ ಆಗುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯನ್ನ ನೋಡೋದಾದ್ರೆ ಇವತ್ತು 11 ಮತ್ತು 12ನೇ ಪಾಯಿಂಟ್ ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಸರಿಸುಮಾರು 1.5 ಗಂಟೆಗಳ ಕಾಲ 12ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಧಾರಾಕಾರ ಮಳೆ ಬರ್ತಾ ಇತ್ತು. ಕಾರ್ಯಾಚರಣೆಗೆ ಬ್ರೇಕ್ ನೀಡದೆ ಅಧಿಕಾರಿಗಳು ಮಿನಿ ಹಿಟಾಚಿಯ ಮೂಲಕ ಉತ್ಖನನ ಕಾರ್ಯವನ್ನ ಆರಂಭ ಮಾಡಿದೆ. ಸುಮಾರು 5.5 ಅಡಿವರೆಗೂ ಕೂಡ ಹಿಟಾಚಿ ಮೂಲಕ ಕೆಲಸ ಮಾಡಿದ್ರೆ, ಆ ಬಳಿಕ ಮ್ಯಾನ್ ಪವರ್ ನ ಯೂಸ್ ಮಾಡಿದ್ದಾರೆ, ಒಂದು ಅರ್ಧ ಅಡಿ, ಒಟ್ಟು 6 ಅಡಿ. ಸೊ 6 ಅಡಿವರೆಗೂ ಹೋದ್ರೂ ಕೂಡ ಏನು ಕೂಡ ಸಿಕ್ಕಿಲ್ಲ. ಆ ದೂರುದಾರ ಬಹಳ ಕಾನ್ಫಿಡೆಂಟ್ ಅಲ್ಲಿ ಮಾರ್ಕ್ ಮಾಡಿದಂತಹ ಜಾಗಗಳೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಯಾಕಂದ್ರೆ 13ನೇ ಪಾಯಿಂಟ್ ಅಂತ ಹೇಳೋದಾದ್ರೆ ಅಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಬೇರೆ ಕಡೆಗೆ ಹೋಗಿ ಸುಮಾರು 10 ವರ್ಷಗಳೇ ಕಳೆದಿದೆ. ಹಾಗಾಗಿ 10 ವರ್ಷದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗೆ ಆ ಜಾಗ ಸಾಕ್ಷಿಯಾಗಿದೆ. ಹಾಗಾಗಿ ತುಂಬಾ ನಿರೀಕ್ಷೆ ಇದ್ದಿದ್ದು 9, 10, 11, 12. ಸೊ ಆ 9, 10, 11, 12 ಬಹಳ ನಿರಾಸೆಯನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಮತ್ತು ದೂರುದಾರನ ಆರೋಪ ಮತ್ತು ಆತ ಮಾರ್ಕ್ ಮಾಡಿರುವಂತಹ ಜಾಗಗಳ ಮೇಲೆ ಅನುಮಾನ ಮೂಡಿಸುವಂತ ಒಂದು ಬೆಳವಣಿಗೆ. ಯಾಕಂದ್ರೆ ಈಗಾಗಲೇ ಒಟ್ಟು ಉತ್ಖನನವಾಗಿರುವಂತಹ 12 ಜಾಗಗಳ ಪೈಕಿ ಕೇವಲ ಒಂದು ಕಡೆ ಆತ ತೋರಿಸಿದಂತ ಜಾಗದಲ್ಲಿ ಕಳೆಬರ ಪತ್ತೆಯಾಗಿತ್ತು. ಇನ್ನುಳಿದಂತೆ ನಿನ್ನೆ ಸಿಕ್ಕಂತ ಕಳೆಬರದ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇದೆ. ಒಂದ್ ಕಡೆಯಿಂದ ಅಲ್ಲೇ ಇದ್ದಿದ್ದು ಅದು, ಮತ್ತು ತೀರಾ ಇತ್ತೀಚೆಗೆ ಅದು ಯಾರೋ ಮೃತಪಟ್ಟವರ ಅಸ್ಥಿ ಪಂಜರ, ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಬಟ್ ಆತ ಅಫಿಷಿಯಲ್ ಆಗಿ ತೋರಿಸಿದಂತ ಜಾಗಗಳ ಪೈಕಿ ಕೇವಲ ಒಂದು ಜಾಗದಲ್ಲಿ ಮಾತ್ರ ಅದು ಸಿಕ್ಕಿದೆ. ಹಾಗಾಗಿ ಏನು ನಿರೀಕ್ಷೆಗಳೆಲ್ಲ ಇಡೀ ದೇಶ ಇಟ್ಟಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಈಗ ಇನಿಷಿಯಲ್ ಆಗಿ ಮಾರ್ಕ್ ಮಾಡಿರುವಂತ ಈ 13 ಪಾಯಿಂಟ್ಗಳ ಒಳಗೆ ಸ್ವಲ್ಪ ಬಹಳ ನಿರಾಸೆಯನ್ನ ಉಂಟು ಮಾಡಿ, ಇನ್ನು ಉಳಿದಿರುವಂತದ್ದು 13ನೇ ಪಾಯಿಂಟ್. ಅಲ್ಲೂ ಕೂಡ ಆತ 2ಕ್ಕಿಂತ ಅಧಿಕ ಮೃತದೇಹವನ್ನ ನಾನು ಹೂತು ಹಾಕಿದ್ದೀನಿ ಅನ್ನುವಂತ ಮಾಹಿತಿಯನ್ನ ನೀಡಿದ್ದ. ಸೊ ಆತ ಹೇಳಿದ ಆರೋಪದ ರೀತಿಯಲ್ಲಿ ನಾಳೆ ಏನಾದ್ರೂ ಪತ್ತೆ ಆಗುತ್ತಾ ಅನ್ನುವಂತ ಕುತೂಹಲಗಳು ಕೂಡ ಇದ್ದೇ ಇದೆ. ಆ ಬಳಿಕ ಅಧಿಕಾರಿಗಳ ನಡೆ ಏನು, ಈ ಬಗ್ಗೆ ಕೂಡ ಚರ್ಚೆ ಇದೆ. ಯಾಕಂದ್ರೆ ಆತ ತನ್ನ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತ ತೀರಾ ಭಯಾನಕವಾಗಿರುವಂತಹ ಘಟನೆಗಳು, ಒಂದು ಕಲ್ಲೇರಿಯಲ್ಲಿ ಬಾಲಕಿಯ ಶವ ಹೂತ ಪ್ರಕರಣ, ಇದರೊಂದಿಗೆ ಆಸಿಡ್ ನಿಂದ ಸುಡಲ್ಪಟ್ಟಂತ ಮಹಿಳೆಯ ಒಂದು ಶವವನ್ನ ಹೂಟಂತ ವಿಚಾರವನ್ನ ಕೂಡ ಆತ ಉಲ್ಲೇಖ ಮಾಡಿದ್ದ. ಹಾಗಾಗಿ ಅಧಿಕಾರಿಗಳು ಮುಂದಕ್ಕೆ ಏನಾದ್ರು ಆ ಜಾಗಗಳಿಗೆ ಹೋಗ್ತಾರಾ ಅನ್ನುವಂತ ಕುತೂಹಲ ಇದೆ. ಯಾಕಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಮುಂದಿನ ತನಿಖೆ ಬಹಳ ಸುಲಭವಾಗ್ತಾ ಹೋಗುತ್ತೆ. ಇದಲ್ಲದೆ ಹೋದ್ರೆ ಆತನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿ ಕಾನೂನು ತಜ್ಞರ ಸಲಹೆಗಳನ್ನ ಪಡೆದುಕೊಂಡು ಮತ್ತು ಈಗಾಗಿರುವಂತಹ ಒಂದು ತನಿಖೆ ಆಧಾರದಲ್ಲಿ ಸರ್ಕಾರದ ಮುಂದೆ ಒಂದು ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿ ಮುಂದೆ ನಾವು ಏನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರದಿಂದ ಮಾರ್ಗಸೂಚಿಗಳನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನಾಳೆಯ ಕಾರ್ಯಾಚರಣೆಯಲ್ಲಿ ಏನಾದ್ರೂ ಸಿಕ್ಕಿದ್ರೆ, ಸಿಗದೆ ಹೋದ್ರೂ ಕೂಡ ಅದು ನಿರ್ಣಾಯಕ ಕಾರ್ಯಾಚರಣೆ. ಮುಂದಿನ ತನಿಖೆ ಏನಾಗುತ್ತೆ ಅನ್ನೋದರ ಕುರಿತಾಗಿ ಅದೊಂದು ಡಿಸೈಡಿಂಗ್ ಪಾಯಿಂಟ್ ಅಂತಾನು ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.
ನಾಳೆಯ ಕಾರ್ಯಾಚರಣೆ ಏನಾಗುತ್ತೆ ಅನ್ನೋದು ನಾಳೆ 13ನೇ ಗುಂಡಿಯನ್ನ ತೋಡಿದ ನಂತರ ಏನಾದರೂ ಸಿಗುತ್ತಾ ಸಿಗಲ್ವಾ, ತದನಂತರದಲ್ಲಿ ಅದು ಒಂದು ನಿರ್ಣಾಯಕ ದಿನ ಆಗುತ್ತೆ. ನೋಡೋಣ ಏನಾಗಬಹುದು ಅಂತ.